ನಮಸ್ಕಾರ. ಹೆಲ್ದಿ ಲಿಟಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದದಿಂದ. ಇತ್ತೀಚೆಗೆ ಒಂದು ಅಂದರೆ US ನಿಂದ ಒಬ್ಬ ಪೇರೆಂಟ್ ನಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ರು. ಸೊ ಅವ್ರು ಹೇಳಿದ್ದೇನು ಅಂತಂದರೆ, ಅವ್ರ ಮಗ ಜಸ್ಟ್ 11 ವರ್ಷದ ಹುಡುಗನಿಗೆ BP ತುಂಬ ಹೈ ಆಗ್ತಾ ಇದೆ, ಕಂಟ್ರೋಲ್ ಸಿಗ್ತಿಲ್ಲ. ಸೊ ಅದನ್ನು ಯಾವ ಥರ ನಾನು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬಹುದು ಅಂತ. ಸೊ ಅವ್ರ ಹತ್ರ ನಾನು ಅದಕ್ಕೆ ಕೇಳಿದೆ, ಫುಡ್ಡಲ್ಲಿ ಕಂಟ್ರೋಲ್ ಅಂತಂದರೆ ಏನು ತಿಂತೀರಾ ನೀವು ಅಂತ. ಸೊ ಅವ್ರು ಬೇಸಿಕಲಿ US ಅವರೇ ಆಗಿರೋದ್ರಿಂದ, ಸೊ ಅವ್ರದ್ದು ಫುಡ್ ಅಂತಂದರೆ ಬೆಳಿಗ್ಗೆ ಯೂಶ್ವಲಿ ಸೀರಿಯಲ್ಸ್ ತಿಂತಾನೆ. ಸೊ ಇನ್ನು ಮಧ್ಯಾಹ್ನ ಅಂತೂ ಯಾವತ್ತೂ ಲಂಚ್ ಅಂತ ಪ್ಯಾಕ್ ಮಾಡಿಲ್ಲ ಮನೆಯಿಂದ. ಸೊ ಏನಿದ್ರೂ ಶಾಲೆಯಲ್ಲಿ ಏನು ಸಿಗುತ್ತೆ ಅದೇ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ, ಶಾಲೆಯಲ್ಲಿ ಅಲ್ಲಿ ಸಿಗ್ತಕ್ಕಂಥದ್ದು ಒಂದಿನ ಪಿಜ್ಜಾ, ಒಂದಿನ ಬರ್ಗರ್ ಇರುತ್ತೆ, ಒಂದು ಯಾವುದಾದ್ರೂ ಏರೇಟೆಡ್ ಡ್ರಿಂಕ್ ಇರುತ್ತೆ, ಜ್ಯೂಸ್ ಇರುತ್ತೆ, ಫ್ರೂಟ್ ಜ್ಯೂಸ್ ಅಂತ, ಒಂದು ಹಣ್ಣು ಇರುತ್ತೆ, ಹಾಗೆ ಕೆಲವೊಂದು ವೆಜಿಟೇಬಲ್ಸ್ ಇರುತ್ತೆ. ವೆಜಿಟೇಬಲ್ಸ್ ಅಂದ್ರೂ ಅಲ್ಲಿ ಯೂಶ್ವಲಿ ಸಿಗ್ತಕ್ಕಂಥದ್ದು ಸ್ಮ್ಯಾಶ್ಡ್ ಪೊಟ್ಯಾಟೊ ಇರ್ಬೋದು, ಬ್ರೊಕೊಲಿ ಇರ್ಬೋದು, ಈ ಥರದ ವೆಜಿಟೇಬಲ್ಸ್ ಸಿಗುತ್ತೆ ಹೊರತು ಯಾವುದೇ ಥರದ ಲೋಕಲ್ ವೆಜಿಟೇಬಲ್ಸ್ಗಳು ಏನಿದೆ ನಮ್ಮ ಇಂಡಿಯಾದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಈ ಥರದ್ದು ಸಿಗೋದಿಲ್ಲ ಅಲ್ಲಿ. ಸೊ ಇನ್ನು ರಾತ್ರಿ ಬಂದಾಗ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಮೇನ್ ಫುಡ್ ಅವ್ರದ್ದು ಮೀಟ್ ಇರುತ್ತೆ, ಅದ್ರ ಜೊತೆ ನೂಡಲ್ಸ್ ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು, ಸ್ಯಾಂಡ್ವಿಚ್ ಇರ್ಬೋದು, ಇದಿರುತ್ತೆ ಅಂತಂದರು. ಸೊ ಇದನ್ನು ನಾವು ಯಾವ ಥರ, ಈಗ 11 ವರ್ಷದ ಹುಡುಗ ತುಂಬ ಹೈ BP ಇದೆ, ಕಂಟ್ರೋಲಿಗೆ ಬರ್ತಿಲ್ಲ, ಯಾವ ಥರ ಫುಡ್ ಬೇಕು ಅಂದರೆ ನಮಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಅವ್ರಿಗಂತಲೇ ಅರ್ಥ ಆಗಲಿಲ್ಲ. ಸೊ ಫೈನಲಿ ಅವ್ರು ಏನು ಮಾಡಿದ್ರು ಅಂತಂದರೆ, ನಮ್ಮಲ್ಲಿ ಬಂದು ಆ್ಯಕ್ಚುಲಿ ಉಳ್ಕೊಂಡು ಸ್ವಲ್ಪ ಅಂದರೆ ಆಯುರ್ವೇದ ಅಡುಗೆ ಏನಿದೆ ಅದನ್ನು ಕಲ್ತ್ಕೊಂಡು ಹೋದರು. ಯಾಕೆ ಅಂತಂದರೆ, ಈಗ ಅವ್ರದ್ದು ಯಾವುದೇ ಥರದ ಒಂದು ಪ್ರೊಸೆಸ್ಡ್ ಫುಡ್ ಇರ್ಬೋದು ಅಥವಾ ಈ ರೆಡಿ ಟು ಯೂಸ್ ಫುಡ್ಗಳು ಏನು ಬರುತ್ತೆ ಅದರಲ್ಲಿ ಎಲ್ಲವೂ ಕೂಡ ಪ್ರೊಸೆಸ್ಡ್ ಅಂದರೆ ಕೆಲವೊಂದು ಐಟಮ್ಗಳಿರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಈ ಎಲ್ಲ ಪ್ರಿಸರ್ವೇಟಿವ್ಸಿಂದ ಅಂದರೆ ದೇಹಕ್ಕೆ ಹಾನಿಕಾರನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಮಾತ್ರ ಅಲ್ಲ, ಈಗ ವೆಸ್ಟರ್ನ್ ಕಂಟ್ರಿ ಅಂತ ಮಾತ್ರ ಅಲ್ಲ, ನಮ್ಮ ದೇಶದಲ್ಲೂ ಕೂಡ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ರೆಡಿ ಟು ಯೂಸ್ ಮಾಡ್ತಕ್ಕಂತಹ ಫುಡ್ ಐಟಮ್ಗಳೇ ಜಾಸ್ತಿ ಹೋಗ್ತಾ ಇದೆ. ಈ ಸ್ಯಾಂಡ್ವಿಚ್ ಇರ್ಬೋದು, ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ಈವನ್ ಮನೆಯಲ್ಲಿ ಕೂಡ ಏನಾಗುತ್ತೆ ಅಂತಂದರೆ, ಈಗ ಸಾಂಬಾರು ಪುಡಿಗಳಿರ್ಬೋದು, ಸೊ ಯಾರೂ ಮಾಡೋದೇ ಇಲ್ಲ, ಎಲ್ಲ ಹೊರಗಡೆಯಿಂದ ಪ್ಯಾಕೆಟ್ ಪುಡಿನೇ ತಂದು ಮಾಡುವಂಥದ್ದು. ಸೊ ಅದರಿಂದ ಕೂಡ ಕೆಲವೊಂದು ಹಾರ್ಮ್ಗಳಾಗ್ತಾ ಹೋಗುತ್ತೆ. ಇನ್ನು ಪಾಸ್ತಾ ಅಥವಾ ನೂಡಲ್ಸ್ ಅಂತ ಹೇಳಿ ಮನೆಯಲ್ಲೇ ಮಾಡ್ತೀವಿ ಹೆಲ್ದಿ ಅಂತ ಹೇಳೋರು ಕೂಡ ಏನಾಗುತ್ತೆ, ಆ ಸಾಸ್ಗಳಿರ್ಬೋದು ಅಥವಾ ಈ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುವಂಥ ಅಜಿನೋಮೋಟೊ ಈ ಥರದ ಪುಡಿಗಳಿರ್ಬೋದು, ಇದನ್ನೆಲ್ಲನೂ ಅವರು ಉಪಯೋಗಿಸೋದ್ರಿಂದ ಸೊ ಇನ್ನೂ ಕೂಡ ಆರೋಗ್ಯ ಹಾಳಾಗ್ತಾನೆ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಇವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ತುಂಬ ಸುಲಭವಾಗಿ ಮಾಡ್ತಕ್ಕಂಥದ್ದು, ಹಾಗೆ ಮಕ್ಕಳಿಗೆ ಕೂಡ ಇಷ್ಟ ಆಗುವಂಥದ್ದು, ಪ್ರೋಟೀನ್ ರಿಚ್ ಕೂಡ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಬ್ಲಡ್ ಶುಗರ್ ಲೆವೆಲ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಇರ್ಬೋದು, ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಒಂದು ರೆಸಿಪಿಯನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದೇ ಹೆಸರು ಕಾಳಿನ ಸಿಹಿ. ಹೆಸರು ಕಾಳಿನ ಸಿಹಿಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹೆಸರು ಕಾಳು, ಬೆಲ್ಲ, ಕೊಬ್ಬರಿ, ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆನ ನಾನಿಲ್ಲಿ ತೊಗೊಂಡಿದ್ದೇನೆ. ಇದನ್ನು ಒಂದು 3 ಗಂಟೆ ಅಥವಾ ಒಂದು ಓವರ್ ನೈಟ್ ನೀವು ನೆನೆಸಿಟ್ರು ಆಯಿತು. ಒಂದು 3 hours ಅಷ್ಟು ನೀವು ನೆನೆಸಿಡ್ಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ನಾವು ಈ ನೆನೆಸಿಟ್ಟಿರ್ತಕ್ಕಂಥ ಹೆಸರು ಬೇಳೆಯನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಪ್ರೆಷರ್ ಕುಕ್ಕರ್ ಸಮೇತ ಅದರಲ್ಲಿ ಅಂದರೆ ಒಂದು 2 ವಿಜಿಲಷ್ಟು ಪ್ರೆಷರ್ ಕುಕ್ ಕೂಡ ಮಾಡ್ಕೊಳ್ಬೋದು, ಅದರಲ್ಲಿ ತೊಂದರೆ ಇಲ್ಲ. ಸೊ ಯೂಶ್ವಲಿ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ, ಅನ್ನ ಆಗಿರ್ಬೋದು ಅಥವಾ ಈ ಥರ ಬೇಳೆ ಕಾಳುಗಳನ್ನಾಗಿರ್ಬೋದು, ನಾವು ಈ ರೀತಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಆ ನೀರನ್ನೇನಿದೆ ಅದನ್ನು ತೆಗಿತೀವಿ, ಅನ್ನದ ನೀರನ್ನು ತೆಗಿತೇವೆ. ಬಟ್ ಇದ್ರ ನೀರನ್ನು ನೀವು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ರಸಮ್ ಕೂಡ ಆಗುತ್ತೆ ಅಥವಾ ಬೇಳೆ ಕಟ್ಟಿನ ಒಂದು ಸಾಂಬಾರು ಕೂಡ ಇದರಿಂದ ಮಾಡ್ಕೊಳ್ಬೋದು. ಇವಾಗ ಈ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಈ ಬೇಯಬೇಕಾದ್ರೆ ಏನು ಸಾಲ್ಟ್ ಹಾಕಬೇಕಾಗಿಲ್ಲ, ಯಾಕಂತಂದರೆ ಇದು ಸಿಹಿ ಪದಾರ್ಥ ಆಗಿರೋದ್ರಿಂದ. ಸೊ ಸಾಲ್ಟನ್ನ ಇಲ್ಲಿ ನಾವು ಉಪಯೋಗಿಸ್ತಿಲ್ಲ. ಇದರದ್ದು ಖಾರ ವರ್ಷನ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಆವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ನೀರು ಅಂದರೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೆ, ಹಾಗಾಗಿ ಜಾಸ್ತಿ ನೀರು ಉಳಿದಿಲ್ಲ. ಒಂದು ವೇಳೆ ನೀವು ಬೇಯಿಸ್ಬೇಕಾದ್ರೆ ಜಾಸ್ತಿ ನೀರೇನಾದರೂ ಉಳಿದ್ರೆ ಆ ನೀರಿನ ಕಟ್ಟನ್ನು ನೀವು ತಕ್ಕೊಂಡು ಅದನ್ನು ರಸಮ್ ಥರ ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈ ಬಿಸಿ ಬಿಸಿ ಆಗಿರ್ತಕ್ಕಂತಹ ಹೆಸರು ಬೇಳೆಗೆ ಪುಡಿ ಮಾಡಿರ್ತಕ್ಕಂಥ ಒಂದು ಚಮಚದಷ್ಟು ಬೆಲ್ಲ, ಹಾಗೆ ಒಂದು 1/4 ಕಪ್ಪಿನಷ್ಟು ಕೊಬ್ಬರಿ, ತುರಿದಂತಹ ಕೊಬ್ಬರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳಿನ ಸಿಹಿ
ರೆಡಿಯಾಗಿದೆ. ಈ ಹೆಸರು ಕಾಳು ಏನಿದೆ ಅದು ತುಂಬ ಉಪಯೋಗವಾಗುವಂತಹ ಕಾಳು ಅಂತಲೇ ಹೇಳ್ತೀವಿ. ಸೊ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಅನ್ನುವಂಥ ಅಂಶ ಜಾಸ್ತಿ ಇರೋದ್ರಿಂದ ಈ ಯಾವುದೇ ಥರದ ಫ್ರೀ ರ್ಯಾಡಿಕಲ್ ಡ್ಯಾಮೇಜಸ್ ಏನಿರುತ್ತೆ ಅದನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ದೇಹದಲ್ಲಿರ್ತಕ್ಕಂಥ ಪಿತ್ತ ಮತ್ತು ಕಫವನ್ನು ಕಡಿಮೆ ಮಾಡೋದ್ರಿಂದ ಸೊ ನಾವು ಇದನ್ನು ಖಂಡಿತವಾಗಿಯೂ ನಮ್ಮ ಡೈಲಿ ಡಯಟ್ ಪ್ಲ್ಯಾನ್ ಏನೇನಿದೆ ಅದರಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಬೋದು. ಬರೀ ಮಕ್ಳಿಗೆ ಮಾತ್ರ ಅಂತಲ್ಲ, ಈ ದೊಡ್ಡವ್ರಿಗೂ ಏನಾದರೂ ಸ್ವೀಟ್ ಟೂತ್ ಅಂತ ಹೇಳ್ತೀವಲ್ಲ, ಆ ಥರ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದರೆ ಇದನ್ನು ಕೂಡ ಸೇವಿಸ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ. ಇದರಲ್ಲಿರ್ತಕ್ಕಂತಹ ಕಬ್ಬಿಣದ ಅಂಶ ಇರ್ಬೋದು, ಕ್ಯಾಲ್ಶಿಯಂ ಅಂಶ ಇರ್ಬೋದು, ಹಾಗೆ ಮಲ್ಟಿವೈಟಮಿನ್ ಏನಿದೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ. ಸೊ ಹಾಗಾಗಿ ಇಲ್ಲಿ ಈ ಬೇಳೆ ಕಾಳಿನಲ್ಲಿ ಏನು ವಾತದ ಅಂಶ ಸ್ವಲ್ಪ ಜಾಸ್ತಿ ಮಾಡುವಂಥ ಗುಣ ಏನಿರುತ್ತೆ ಅದನ್ನು ಇದು ಬೆಲ್ಲ ಹಾಗೆ ಕೊಬ್ಬರಿ ನಾವಿಲ್ಲಿ ಏನು ಯೂಸ್ ಮಾಡಿದ್ದೀವಿ ಇದು ಸಮತೋಲನಕ್ಕೆ ತಂದು ನಮ್ಮ ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಆಗಿಟ್ಟು ನಮ್ಮ ಮಕ್ಕಳ ಆರೋಗ್ಯನ ಸರಿದೂಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಹೆಸರು ಕಾಳಿನ ಸಿಹಿನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹಲವಾರು ಆಯುರ್ವೇದಿಕ್ ರೆಸಿಪಿಗಳನ್ನು, ಮಕ್ಕಳಿಗೆ ಅನುಕೂಲವಾಗುವಂಥ ರೆಸಿಪಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.